ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿಷನ್ ಕೋಚಿಂಗ್ ಸೆಂಟರ್ ಮಾಸೂರು. ನಾನು ಮಣಿಕಂಠ ಕಾಗೂರ. ಇವನು ನನ್ನ ವಿದ್ಯಾರ್ಥಿ ತರುಣ್ ಅಂದ್ಬಿಟ್ಟು 5ನೇ ತರಗತಿಯಲ್ಲಿ ಇವನು ಓದ್ತಿದ್ದಾನೆ. ಹಾಗೆ ಇವನು ನವೋದಯ ಮತ್ತೆ ಸೈನಿಕ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದಾನೆ. ಮುಂದೆ ಅವನು JEE ಎಕ್ಸಾಮ್ಸ್ ಅನ್ನ ಕ್ರ್ಯಾಕ್ ಮಾಡಬೇಕು ಅನ್ನೋ ಒಂದು ಆಂಬಿಷನ್ ಅಲ್ಲಿ ಇವಾಗಲಿಂದಲೇ ಅವನು ಪೂರ್ವ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾನೆ. ಸೊ ನಿಮ್ಮ ಮಕ್ಕಳಲ್ಲೂ ಕೂಡ ಇತ್ತೀಚಿನ ಟ್ರೆಂಡ್ ಯಾವ ರೀತಿ ಇದೆ, ಹಾಗೆ ನಾವು ಆ ಮಕ್ಕಳನ್ನ ಕಾಂಪಿಟೇಟಿವ್ ಜಗತ್ತಿಗೆ ಇಟ್ಟಾಗ ಅವ್ರು ಯಾವ ರೀತಿ ಬೆಳಿಬೇಕಾಗುತ್ತೆ, ಹಾಗೆ ಎಸ್ಪೆಷಲಿ ಈ JEE ಆಗಿರ್ಬೋದು, ಕೆಲವೊಂದು ಉತ್ತಮ ಮಟ್ಟದ ಗುಣಮಟ್ಟದ ಎಜುಕೇಶನ್ಸ್ ಅನ್ನೋ ವಿಚಾರದಲ್ಲಿ ಬಂದಾಗ ಮ್ಯಾಥಮೆಟಿಕ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಇಲ್ಲಿ ನಾವು ತುಂಬಾ ಸ್ಪೀಡ್ ಆಗಿರ್ಬೇಕಾಗುತ್ತೆ, ಎಸ್ಪೆಷಲಿ ಕ್ಯಾಲ್ಕುಲೇಷನ್ ವಿಚಾರದಲ್ಲಿ. ಓಕೆ, ಸೊ ನಮ್ಮ ವಿಷನ್ ಕೋಚಿಂಗ್ ಸೆಂಟರ್ನ ಮಕ್ಕಳು ಬೇರೆ ಕೋಚಿಂಗ್ ಸೆಂಟರ್ ಅಥವಾ ಬೇರೆ ವಿದ್ಯಾರ್ಥಿಗಳಿಗಿಂತ ಯಾವ ರೀತಿ ಒಂದು ವಿಭಿನ್ನವಾಗಿದ್ದಾರೆ ಅಂತ ನಾನು ನಿಮಗೆ ವಿಡಿಯೋಗಳ ಮುಖಾಂತರ ತೋರಿಸ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಶಾರ್ಟ್ ಟ್ರಿಕ್ಸ್ ಅಥವಾ ಅಬ್ಯಾಕಸ್ ಅಥವಾ ವೇದಿಕ್ ಮ್ಯಾಥ್ಸ್ ಮುಖಾಂತರ ಕೆಲವೊಂದು ಟೆಕ್ನಿಕ್ಸ್ ಗಳನ್ನ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಈಗ ನೋಡಿ, ಒಂದು 4 ಡಿಜಿಟ್ ನಂಬರ್ನ ಯಾವ ರೀತಿ ಗುಣಲಬ್ಧ ಮಾಡಬೇಕು ಅಂತ, ಹೇಗೆ ಅವನು ಗುಣಲಬ್ಧ ಮಾಡ್ತಾನೆ, ಆ ಟ್ರಿಕ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಒಂದು ಕ್ವಶನ್ಸ್ ಹಾಕ್ತೀನಿ ನೋಡಿ. ಸೊ 6 7 8 2 ಇಂಟು 1 6 2 4. ಓಕೆ, ಸೊ ಈ ಒಂದು 4 ಅಂಕಿಗಳ ಅಥವಾ 4 ಡಿಜಿಟ್ಸ್ ಇರುವಂತಹ ಗುಣಲಬ್ಧವನ್ನು, ಅಂದ್ರೆ ಡಿಜಿಟ್ಸ್ ಇರುವಂತಹ ನಂಬರ್ಗಳನ್ನು ಹೇಗೆ ಗುಣಲಬ್ಧ ಮಾಡ್ತಾನೆ ಅಂತ ನೋಡ್ತಾ ಹೋಗೋಣ. ವೆರಿ ಗುಡ್. ಸೊ ನೀವು ಕೂಡ ಈ ಒಂದು ನಂಬರ್ ಅನ್ನ, ಈ ನಂಬರ್ ಎರಡು ನಂಬರ್ಗಳನ್ನ ಗುಣಲಬ್ಧ ಮಾಡಿ ಅಥವಾ ಮಲ್ಟಿಪ್ಲಿಕೇಶನ್ಸ್ ಮಾಡಿ ಕ್ಯಾಲ್ಕುಲೇಟರ್ ಚೆಕ್ ಮಾಡಬಹುದು. ಓಕೆ, ಸೊ ಇದು ಮುಂದಿನ ವಿಡಿಯೋದಲ್ಲಿ ಇನ್ನೊಬ್ಬ ವಿದ್ಯಾರ್ಥಿಯೊಂದಿಗೆ ನಾನು ಭೇಟಿ ಆಗ್ತೀನಿ.